ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಸಮ್ ಪೌಡರ್ನ ಮಾಡ್ತಾ ಇದ್ದೀನಿ. ರಸಮ್ ಪೌಡರ್ನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಹೇಗೆ ರಸಮ್ ಮಾಡ್ಬೋದು ಮನೆಯಲ್ಲಿ ಈಸಿಯಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ಈ ವಿಡಿಯೋ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ರಸಮ್ ಪೌಡರ್ನ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಬಟ್ಲಷ್ಟು ತೊಗರಿಬೇಳೆ, 1-2 ಸ್ಪೂನು ಮೆಂತ್ಯ ಕಾಳು, ಹಾಗೆ 1 ಸ್ಪೂನಷ್ಟು ಮೆಣಸಿನಕಾಳು, ಹಾಗೆ ಜೀರಿಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 15-20 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಗೆ 1 ಹಿಡಿಯಷ್ಟು ಕರಿಬೇವು, ಕೊತ್ತಂಬರಿ ಕಾಳು, ಇದಿಷ್ಟನ್ನು ಬಳಸ್ಕೊಂಡು ನಾನು ಇನ್ಸ್ಟೆಂಟಾಗಿ ಒಂದು ಪುಡಿನ ಮಾಡ್ತಾಯಿದ್ದೀನಿ. ರಸಮ್ ಪೌಡರು ಹೊರಗಡೆ ಮಾರ್ಕೆಟಲ್ಲಿ ಹೇಗೆ ರಸಮ್ ಪೌಡರ್ನ ನೀವು ತೊಗೊಂಡು ಬಂದು ಮಾಡ್ತೀರೋ ಅದೇ ಥರನೇ ಈ ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನೀವು ಟೊಮೊಟೊ ರಸಮ್ನ ಮಾಡ್ಕೋಬೋದು. ಹಾಗೆ ಇಲ್ಲಿ ಅರ್ಧ ಬಟ್ಲಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ನೀವು ಏನು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರ ಅದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಲಿ ಕಡಲೆಬೇಳೆ ಹಾಗೆ ತೊಗರಿಬೇಳೆ. ಇದಿಷ್ಟನ್ನು ಏನು ಎಣ್ಣೆ ಹಾಕದಿದ್ದಂಗೆ ಉರಿಬೇಕಾಗತ್ತೆ. ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲೇವರೆಗೂ ಇದನ್ನು ಹುರ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನೀವು, ಅದು ಘಮ ಬರ್ತಾ ಇದೆ, ಕಂದು ಬಣ್ಣ ಆಗಿದೆ. ಈಗ ಇದು ಹುರಿದಿದ್ದಾಗಿದೆ, ಇದನ್ನು ಆರೋದಕ್ಕೆ ಬಿಡಬೇಕು. ತೆಗೆದಿಟ್ಕೊತಾ ಇದ್ದೀನಿ. ಅದೇ ಪ್ಯಾನ್ಗೆ 1-2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು ಮೆಣಸಿನಕಾಳು, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇದ್ರ ಜೊತೆಗೆ 3-4 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ವರ್ಕಿಂಗ್ ಹೋಗೋರು ಅಥವಾ ಬ್ಯಾಚುಲರ್ಸ್ ಆಗಿರೋರು ಈ ಥರ ರಸಮ್ ಪೌಡರ್ನ ಮಾಡಿಟ್ಕೊಂಡಿದ್ರೆ ನಿಮಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ಕ್ವಿಕ್ಕಾಗಿ ಏನು ತೋಚದಲ್ಲೇ ಇದ್ದಾಗ, ತರಕಾರಿ ಇಲ್ದಲೇ ಇದ್ದಾಗ ಈ ಥರ ರಸಮ್ ಪುಡಿ ಇದ್ದರೆ ನೀವು ಬೇಗನೆ ಸಾಂಬಾರು ಮಾಡ್ಕೋಬೋದು, ಅನ್ನ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಲೈಟ್ ಬ್ರೌನ್ ಆಗಿದೆ ಈಗ, ಹುರಿದಿದ್ದಾಗಿದೆ. ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಇಲ್ಲಿ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಮೆಣಸಿನ್ಕಾಯಿ ಅಂದರೆ ಕೆಲವು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಅಂತಾರೆ. 2 ಥರನೂ ಹಾಕ್ಕೋಬೋದು. ಇಲ್ಲಿ ನಾನು 15-20 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಹಾಗೆ 1 ಹಿಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಇದಿಷ್ಟು 5-10 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಕರಿಬೇವು ತುಂಬ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲೇವರೆಗೂ ಹುರ್ಕೋಬೇಕಾಗತ್ತೆ. ಇದನ್ನು ಹುರಿದಿದ್ದೆಲ್ಲ ಆಗಿದೆ. ನೀವು ನೋಡ್ತಾ ಇರ್ಬೋದು, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಕಾಳು, ಜೀರಿಗೆ, ಮೆಣಸು, ಕಡಲೆಬೇಳೆ, ಹಾಗೆ ತೊಗರಿಬೇಳೆ ಇದಿಷ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆರೋದಕ್ಕೆ ಬಿಟ್ಟಿದ್ದೆ. ಈಗ ಆರಿದ್ದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಇವಾಗಲೇ ಬೇಕು ಅಂದರೆ ಉಪ್ಪನ್ನ ಹಾಕ್ಕೋಬೋದು, ಅಥವಾ ಬೇಡ ಅಂದರೆ ನೀವು ಆಮೇಲೆ ರಸಮ್ ಏನು ಮಾಡ್ತಿರಲ್ವ ಆವಾಗಲೂ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಹರಳುಪ್ಪನ್ನ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ನೈಸಾಗಿ ಆಗಬೇಕು, ಅಷ್ಟು ನುಣ್ಣಗೆ ಪುಡಿ ಆಗಬೇಕು. ಈಗ ಈ ಪುಡಿನ ನೀವು ತಕ್ಷಣಕ್ಕೆ ಯಾವ್ದಾದ್ರು ಒಂದು ಡಬ್ಬಿಯಲ್ಲಿ ಹಾಕಿಡಬಾರ್ದು. ಅದು ಒಂದು ಹಾಫ್ ಡೇ ಆದ್ರೂ ಹೊರಗಡೆ ಇರಬೇಕಾಗತ್ತೆ. ಅಂದರೆ ಅದು ಆರಿದ್ಮೇಲೆ ಇಟ್ಟರೆ ನಿಮಗೆ 1 ವರ್ಷದವರೆಗೂ ಇಟ್ಕೋಬೋದು. ಮನೆಯಲ್ಲೇ ಮಾಡಿರೋ ಪುಡಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರ ಎಕ್ಸ್ಪೈರಿ ಡೇಟ್ ಇರಲ್ಲ. ನೀವೇನು ಹುರಿದು ಮಿಕ್ಸಿಗೆ ಹಾಕಿರ್ತೀರಲ್ವ, ತಕ್ಷಣಕ್ಕೆ ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಬೇಗ ಕೆಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಪುಡಿ ತಣ್ಣಗಾದ್ಮೇಲೆ ಒಂದು ಯಾವ್ದಾದ್ರು ಟೈಟಾಗಿ ತಿರುವಂಥ ಕಂಟೈನರಲ್ಲಿ ಅಂದರೆ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ನೀವು ಬಳಸ್ಬೋದು. ಅದು ಹೇಗೆ ಬಳಸೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 5-6 ಕರಿಬೇವು, ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಬೆಲ್ಲ, ಒಂಚೂರು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಇದು ನಾನು ಆವಾಗಲೇ ಮಾಡಿಟ್ಕೊಂಡಿರೋ ರಸಮ್ ಪೌಡರು. ಈಗ ರಸಮ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಹುಣಸೆ ಹುಳಿ ಜಾಸ್ತಿ ಏನು ಬೇಡ, ಸ್ವಲ್ಪ ಹುಣಸೆಹಣ್ಣು 2-3 ಹುಣಸೆಹಣ್ಣನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡ್ರೆ ಸಾಕು. ಅದರದ್ದು ಇಚ್ಚಿಗೆ ರಸನ ತೆಗಿಬೇಕು. ಇಲ್ಲಿ ನಾವು ಯಾವ್ದಾದ್ರು ಒಂದು ಪ್ಯಾನಲ್ಲಿ ರಸಮ್ ಯಾವುದ್ರಲ್ಲಿ ಮಾಡ್ತಿರೋ ಆ ಪ್ಯಾನಲ್ಲೇ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು
ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೀವು ಏನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೋಬೇಕು, ಹಾಗೆ ಕರಿಬೇವನ್ನ ಹಾಕ್ಕೋಬೇಕು. ಆಮೇಲೆ ಒಂದು ಅರ್ಧ ಟೊಮೊಟೊನ ಹಚ್ಚಿಟ್ಕೋಬೇಕು. ಜಾಸ್ತಿ ಟೊಮೊಟೊ ಹಾಕ್ಕೊಳೋದೇನು ಬೇಕಾಗಲ್ಲ. ಒಂದು ಅರ್ಧ ಟೊಮೊಟೊನ ಹಚ್ಚಿಟ್ಕೊಂಡು ಅದು ಚೆನ್ನಾಗಿ ಮೆತ್ತಗಾಗಬೇಕು. ಸೊ ಅಲ್ಲಿವರೆಗೂ ಬೇಯಬೇಕು. ಸೊ ಅಲ್ಲಿವರೆಗೂ ಬೇಯೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು. ಸೊ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಸೊ ಈಗ ನಾನು ಆವಾಗಲೇ ಪುಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು 1 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಎಷ್ಟು ರಸಮ್ ಬೇಕು ಸೊ ಆ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ. ಸೊ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಹುಣಸೆಹಣ್ಣು ಹಿಂಡಿ ಇಟ್ಕೊಂಡಿರ್ತೀನಲ್ವ ನೀರು, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬೆಲ್ಲ. ಸೊ ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ನೀವು ಆವಾಗಲೇ ಉಪ್ಪು ಹಾಕಿದ್ರಿಂದ ಸೊ ಇವಾಗ ನೋಡ್ಕೊಂಡು ಉಪ್ಪು ಹಾಕಬೇಕು. ಏನಕ್ಕೆ ಅಂದರೆ ಪುಡಿಯಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೀರಲ್ವ. ಸೊ ಈಗ ಉಪ್ಪು ಎಷ್ಟು ಬೇಕಾಗುತ್ತೆ ಸೊ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಹೋಟ್ಲಲ್ಲಿ ಅನ್ನ ರಸಮ್ ಏನು ಊಟ ಮಾಡ್ತಿರಲ್ವ, ಸೊ ಮೀಲ್ಸಲ್ಲಿ ರಸಮ್ ಇರುತ್ತಲ್ವ, ಸೊ ಅದೇ ಥರನೇ ರಸಮ್ ಆಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದು ಸಲ ಈ ಪುಡಿನ ಇನ್ಸ್ಟೆಂಟ್ ಪುಡಿನ ಮಾಡಿಕೊಂಡು ಈ ಥರ ರಸಮ್ ಮಾಡ್ಕೊಂಡು ಊಟ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಥರ ತರಕಾರಿ ಇಲ್ದಲೇ ಇದ್ದಾಗ ಸೊ ಇನ್ಸ್ಟೆಂಟಾಗಿ ಈ ಥರ ಪುಡಿ ಒಂದು ಇದ್ದುಬಿಟ್ರೆ ನಿಮಗೆ ಬೇಗನೆ ರಸಮ್ ಮಾಡ್ಕೊಂಡು ಊಟ ಮಾಡ್ಬೋದು. ಹಾಗೆ ಇದು ಬ್ಯಾಚುಲರ್ಸಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಯಾವಾಗಲೂ ರಸಮ್ಮು ಚೆನ್ನಾಗಿ ಕುದಿಬೇಕು. ಹಾಗೆ ತುಂಬ ಗಟ್ಟಿಗೆ ಮಾಡಬಾರ್ದು, ಅಂದರೆ ತೆಳುವಾಗಿರಬೇಕು ರಸಮ್ಮು. ಸೊ ಹಾಗಿದ್ರೆ ಮಾತ್ರ ರಸಮ್ ಅಂತ ಅಂತಾರೆ. ಸೊ ತುಂಬ ಮಂದಾಗೆ ಮಾಡ್ಕೋಬೇಡಿ. ಸೊ ಈ ಥರ ಮಾಡ್ಕೊಂಡು ಒಂದು ಸಲ ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು.